ಪೌರಾಣಿಕ ಹಿನ್ನೆಲೆಯ ಬೇರಳಿ ನಾಡಿನ ಪಾರಣನಮ್ಮೆಗೆ ವಿದ್ಯುಕ್ತ ತೆರೆ ಬಿದ್ದಿದೆ. ಮೋಹಿನಿಯಿಂದ ನಾಶವಾದ ಭಸ್ಮಾಸುರನ ಕಥೆ ಕೇಳಿದ್ದೇವೆ. ಈ ಪುರಾಣ ಪ್ರಸಂಗದ ಪ್ರತೀಕವಾಗಿ ವಿವಿಧ ವೇಷಧಾರಿಗಳ ನರ್ತನದೊಂದಿಗೆ ಕೃತಕ ಕುದುರೆ ಮತ್ತು ಆನೆಯನ್ನು ಸಂಹರಿಸುವ ಮೂಲಕ ಐತಿಹಾಸಿಕ ಪಾರಣ ಬೇಡು ಹಬ್ಬಕ್ಕೆ ಅಂತಿಮ ತೆರೆ ಎಳೆಯಲಾಯಿತು. ಬೇರಳಿ ನಾಡಿನ ದಟ್ಟಾರಣ್ಯದಲ್ಲಿರುವ ಪುರಾತನ ಕಮ್ಮಟಪ್ಪ ಎಂಬ ಶಿವನ ನೆಲೆಯೇ ಈ ಆಚರಣೆಗೆ ಕೇಂದ್ರಬಿಂದು. ಬೋಡುನಮ್ಮೆಯ ಸಂದರ್ಭ ಬೇರಳಿ ನಾಡಿನ ಜನರು ವಿಶ್ವದ ಯಾವ ಮೂಲೆಯಲ್ಲಿದ್ದರೂ ತಮ್ಮೂರಿಗೆ ಮರಳಿ ಬರುತ್ತಾರೆ. ಇದೇ ಮೇ 26ರಂದು ಹಬ್ಬದ ಕಟ್ಟುಬಿದ್ದ ಮೇಲೆ 9 ಕೇರಿ ಒಳಗೊಂಡಿರುವ ಬೇರಳಿ ನಾಡಿನಲ್ಲಿ ಉತ್ಸವದ ಸಂಭ್ರಮ ಆರಂಭವಾಗುತ್ತದೆ. ಕಂಡಂಗಾಲ, ಪೊದಕೇರಿ, ಮರೌಡಿ, ಬಾಡಗ ಅಂಬಲಗಳಲ್ಲಿ ಆಯಾಯ ಗ್ರಾಮಸ್ಥರು ಪಾರಂಪರಿಕ ದೋಳ್ ಹಾಡನ್ನು ಹಾಡುವರು. ಮೇ 30ರಂದು ಸಂಜೆ ಅಂಬಲದಲ್ಲಿ ದೇವತಾ ಕಾರ್ಯದ ಬಳಿಕ ಮೇ 31ರಂದು ಶಿವನ ನೆಲೆಯಲ್ಲಿ ಪೂಜೆ ಸಲ್ಲಿಸಲಾಯಿತು. ಸಂಜೆ ದೇವರ 7 ವೇಷಧಾರಿಗಳು ತಕ್ಕರ ಮನೆಯಿಂದ ಹೊರಟು ಮನೆ ಮನೆಗೂ ತೆರಳಿ ನರ್ತನ ಮಾಡುತ್ತಾರೆ. ನಮ್ಮ ಇತಿಹಾಸ ಸಾರುವಂತಹ ಕೊಡಗು ಜಿಲ್ಲೆಯಲ್ಲಿ ಬೋಡುನಮ್ಮೆಯ ಸಂಭ್ರಮ. ಇನ್ನೇನು ಕೊಡಗಿನಲ್ಲಿ ಬೋಡುನಮ್ಮೆ ಹಬ್ಬಗಳು ಹಲವಾರು ಊರುಗಳಲ್ಲಿ, ಕೇರಿಗಳಲ್ಲಿ ನಾವು ಕೇಳಿರ್ತೀವಿ, ಏನು ಸಂಭ್ರಮದ ಬೋಡುನಮ್ಮೆ. ಹಾಗೆ ಈಗ ಪಾರಣ ಬೋಡು ಅಂತ ಹೇಳುವಂಥ ಒಂದು ಬೋಡೆ ವಿಶೇಷ. ಇಲ್ಲಿ ಹಿಂದೆ ಒಂದು ನಮ್ಮದೊಂದು ಗಾದೆ ಮಾತಿದೆ. ಏನು ಹೇಳ್ತಾರೆ ಅಂದರೆ, ಕುಂದತ ಬೊಟ್ಟಲು ನೇಂದ ಕುದುರೆ, ಪಾರಣ ಮಾನಿಲಿ ಅಂದ ಕುದುರೆ ಅಂತ ಹೇಳಿದ್ರೆ, ಇಲ್ಲಿ ಮೊದಲು ಈ ಬೋಡುನಮ್ಮೆ ಸಂಪ್ರದಾಯದಲ್ಲಿ ಕುದುರೆಯ ಒಂದು ಇದು ಬರ್ತದೆ. ಕುದುರೆ ಅಂದರೆ ಆಗ ಮೊದಲು ಕುದುರೆ ಇದಾಗೋದು ಇದರಲ್ಲಿ ಕುಂದತ ಬೊಟ್ಟು ಅಂತ ಹೇಳುವಂಥ ಒಂದು ದೇವರ ನೆಲೆಯಲ್ಲಿ. ಅದಾದ ನಂತರ ಹಲವು ವೇಳೆಗಳಲ್ಲಿ ಬೋಡುನಮ್ಮೆಗಳು ನಡೆದ ನಂತರ ಕೊನೆಯದಾಗಿ ಕೊಡಗಿನಲ್ಲಿ ನಡೆಯುವಂಥದ್ದೇ ಈ ಪಾರಣ ಬೋಡು. ಇದೊಂಥರ ವಿಚಿತ್ರ ಹಾಗೂ ವಿಭಿನ್ನ ರೀತಿಯ ಸಂಪ್ರದಾಯವಾದಂತಹ ಒಂದು ಬೋಡುನಮ್ಮೆ ಅಂತ ಹೇಳ್ಬೋದು. ಈ ಸಂಪ್ರದಾಯವು ಇಲ್ಲಿ ಬೋಡಿನ ಕುದುರೆಗಳು, ಆನೆಯ ಒಂದು ಆಕೃತಿಗಳನ್ನು ಮಾಡಿ ಇದನ್ನು ಸಂಪ್ರದಾಯದಂತೆ ನಡೆದು ಬರುವಂಥದ್ದು. ಅಲ್ಲಿ ಪಾರಣ ಮಾನಿ ಹೇಳುವಂಥ ಜಾಗದಲ್ಲಿ ಎಲ್ಲ ಕುದುರೆಗಳು ಸೇರಿ 3 ಕುದುರೆಗಳು ತಂದು ಆನೆ ರೂಪ ತಂದು ಅದರ ಸ್ಪರ್ಧೆಗಳ ಮೂಲಕ ಊರಿನವರು ಆ ಸಂಪ್ರದಾಯವನ್ನು ಆಚರಿಸಿ ಅದನ್ನು ಅಲ್ಲಿಗೆ ಸಂಹಾರ ಮಾಡುವಂಥದ್ದು ಇದರ ಒಂದು ವಿಶೇಷ. ಧರಿಸುವ ಮೂಲಕ ಈ ಮನೆಗಳಿಗೆ ತೆರಳಿ ಹಬ್ಬದ ಇದು ಬೋಡುನಮ್ಮೆಯನ್ನು ಆಚರಿಸುವುದು, ಆ ಮನೆಯಲ್ಲಿ ಗೌರವ ಸ್ವೀಕಾರ ಮಾಡುವಂಥದ್ದು. ಹಾಗೆ ಪಾರಣ ಮಾನಿಯಲ್ಲಿ ಬಂತು ಏನು ಕುದುರೆಗಳ ಆನೆಗಳ ಸಂಹಾರ ನಡೆಯುವಂಥ ಸಂದರ್ಭ ನೃತ್ಯಗಳನ್ನು ಮಾಡುವ ಮೂಲಕ ಈ ಹಬ್ಬಕ್ಕೆ ತೆರೆಯಲಾಗ್ತದೆ. ಕುದುರೆ ಪುಂಡ ಕಡಿಯುವ ಶಾಸ್ತ್ರದಂತೆ ಆಯಾ ಊರಿನವರು ಬಿದಿರಿನಿಂದ ಮಾಡಿದ ಕೃತಕ ಆನೆ ಹಾಗೂ ಕುದುರೆಯ ನರ್ತನ ಮಾಡುತ್ತಾರೆ. ಮರೋಡಿ ಅಂಬಲದಲ್ಲಿ ಎಲ್ಲರೂ ಒಟ್ಟು ಸೇರಿ ಆನೆ ಕುದುರೆಗಳ ಓಟದ ಶಕ್ತಿ ಪ್ರದರ್ಶನ ನಡೆಯುತ್ತದೆ.